ಹಲೋ ಚಾಂಪಿಯನ್ಸ್. ಸೊ ಈಗಾಗಲೇ ನೆನ್ನೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಏನು? ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಇಸ್ ಇಟ್ ಗುಡ್? ಆ್ಯಂಡ್ ಐ ಗೆಸ್ ಮೋಸ್ಟ್ ಆಫ್ ದೆಮ್ ಈ ವಿಡಿಯೋಸ್ ನೋಡ್ತಿರೋರು ವಿ ಆರ್ ನಾಟ್ ಜಸ್ಟ್ ಟಾರ್ಗೆಟಿಂಗ್ ಫಾರ್ ಪಾಸಿಂಗ್, ರೈಟ್? SSLC ಸ್ಕೋರ್ ಮಾಡಲೇಬೇಕು. ಇಟ್ಸ್ ಲೈಕ್ ಎಷ್ಟೋ ಹುಡುಗರು ದೇ ಆರ್ ಟಾರ್ಗೆಟಿಂಗ್ 600+, 625ಗೆ. ಪಾಸಿಂಗ್ 2 ಸಬ್ಜೆಕ್ಟಲ್ಲಿ ನಾವು ಪಾಸ್ ಮಾಡ್ತೀವಿ ಅಂದರೆ 2 ಅಲ್ಲ, ಓಕೆ, 2 ಸಬ್ಜೆಕ್ಟು, ಒಂದು ಫಸ್ಟ್ ಲ್ಯಾಂಗ್ವೇಜು, ಇನ್ನೊಂದು ಸಬ್ಜೆಕ್ಟ್ ತೊಗೊಂಡ್ರೆ ಅಂದರೆ ಈಗ ಪಾಸಿಂಗ್ ಪರ್ಸೆಂಟೇಜ್ 625ಗೆ ಎಷ್ಟಿದೆ? ಮಿನಿಮಮ್ 206. ಆರಾಮಾಗಿ ದಾಟ್ತೀವಿ, 2 ಸಬ್ಜೆಕ್ಟಲ್ಲಿ ದಾಟ್ತೀವಿ. ಇನ್ನೂ 4 ಸಬ್ಜೆಕ್ಟಲ್ಲಿ ಇನ್ನೂ ಸ್ಕೋರ್ ಮಾಡ್ತೀವಿ ಅನ್ನೋರೇ ಜಾಸ್ತಿ ಹುಡುಗರಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿರಿ. ಆ್ಯಂಡ್ PUC ಏನು 2 ಸಬ್ಜೆಕ್ಟಲ್ಲಿ, ಅದೇ 6 ಸಬ್ಜೆಕ್ಟ್ಸಲ್ಲಿ ಟೋಟಲ್ ಎಷ್ಟಿರಬೇಕು? 198 ಇರಬೇಕು. 2 ಸಬ್ಜೆಕ್ಟ್, ಅಗೇನ್ 2 ಸಬ್ಜೆಕ್ಟ್ಸಲ್ಲಿ ನಾವು 198 ಸ್ಕೋರ್ ಮಾಡ್ತೀವಿ. ಬಿಕಾಸ್ ವಿ ಆರ್ ಆಲ್ ಟಾರ್ಗೆಟಿಂಗ್ ಫಾರ್ CET. ಸೊ CETನೂ ಟಾರ್ಗೆಟ್ ಮಾಡ್ತಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ಎ ವೆರಿ ಗುಡ್ ಕಾಲೇಜಸ್, ರೈಟ್? ಸೊ CET ಆಯಿತು, ನೀಟ್ ಆಯಿತು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಯಿತು. ಸೊ ಬಟ್ ಸ್ಟಿಲ್ ದೇರ್ ಆರ್ ಇಟ್ಸ್ ನಾಟ್ ಲೈಕ್ ಎಲ್ಲ 5 ಅಥವಾ 10 ಬೆರಳು ತೊಗೊಳ್ರಿ, 10 ಬೆರಳು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ದೇರ್ ಆರ್ ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳಲ್ಲ. ಸೊ ಹೂ ಆರ್ ಟ್ರೈಂಗ್ ಲೈಕ್ ಪುಟಿಂಗ್ ಆಲ್ their efforts ಟು ಜಸ್ಟ್ ಪಾಸ್. ಬಿಕಾಸ್ ಕೆಲವೊಂದ್ಸಲಿ ಓದ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟಗಳಿರುತ್ತೆ, ಇಲ್ಲ ಅಂತ ಇಲ್ಲ, ಅಥವಾ ಕೆಲವೊಬ್ರು ನೆನ್ಪಿಡ್ಕೊಳೋದಕ್ಕೆ ಕಷ್ಟ ಇರುತ್ತೆ. ಸೊ ಇಟ್ ಡಸಂಟ್ ಮೀನ್ ದಟ್ ಸ್ಟಡೀಸ್ ಒಂದೇ ಸ್ಟಡೀಸೇ 100% ನನಗೆ ಇದು ಬಿಟ್ಟರೆ ಇಲ್ಲ. ಸ್ಟಡೀಸ್ ಬೇಕೇ ಬೇಕು. ಆದರೆ ಇಲ್ಲ ಅಂದ್ರೂ ಇಫ್ ಯು ನೋ ಹೌ ಟು ಲೀಡ್ ಯುವರ್ ಲೈಫ್, ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್. ಏನು 1-2, ನಮ್ಮ ದೇಶದಲ್ಲಂತೂ ಸಾವಿರಾರು ಎಕ್ಸಾಂಪಲ್ಸ್ ಇದೆ. ಸೊ ಏನು ಬೇಕು? ಡೆಡಿಕೇಶನ್ ಬೇಕು. ಸೊ ಡೆಡಿಕೇಶನ್, ಈಗ ನೀವೇನು ನಿಮ್ಮದು ಈಗ ಏನಾದರೂ ನಂದು ಹೌದಪ್ಪ, ನಾನು ದಿನ ಬೆಳಗ್ಗೆ ಆದರೆ ಇದ್ದರೆ ನಾನು ಮನೆಯಲ್ಲಿ ಇನ್ನೂ ಹೊರಗೋಗಿ ಕೆಲಸ ಮಾಡಬೇಕು, ಹೊಲದಲ್ಲಿ ಕೆಲಸ ಮಾಡಬೇಕು, ಅಥವಾ ನಾನು ಏನೋ ಕೂಲಿ ಮಾಡಬೇಕು, ಅದು ಇದು ಅಂತ ಏನಾದರೂ ಇದ್ದರೆ ಓಕೆ. ಎಷ್ಟೋ ಹುಡುಗರು, ದೇರ್ ಆರ್ ಸೋ ಮೆನಿ ಕೆಲವೊಂದು ಮೂವೀಸ್ ನೋಡಿರ್ತಾರೆ, ಸೂಪರ್ 30 ಅದು ಇದು ಅಂತಲ್ಲ. ಸೊ ಅಲ್ಲೇನು ಹೊರಗೆ ಬೇರೆ ಕೆಲಸ ಮಾಡಿಕೊಂಡು ಓದಿರ್ತಾರೆ. ದೇರ್ ಆರ್ ಇವನ್ ನೌ ದೇರ್ ಆರ್ ಮೆನಿ ಸಚ್ ಎಕ್ಸಾಂಪಲ್ಸ್. ಸೊ ನಿಮಗೆ ಐ ಡೋಂಟ್ ಥಿಂಕ್ 99% ಇಲ್ಲೇನು ಹುಡುಗರೇನು ನೋಡ್ತಿದ್ದೀರಾ, ಯು ಡೋಂಟ್ ಹ್ಯಾವ್ ದಟ್ ಪ್ರಾಬ್ಲಮ್ ವಿತ್ ಗಾಡ್ಸ್ ಗ್ರೇಸ್. ಸೊ ನಿಮಗೇನು ಬೇಕು? ವಾಟ್ ಈಸ್ ದಟ್ ಯು ವಾಂಟ್ ಟು ಡೂ? ಇದೊಂದು 2 ವರ್ಷ, ಓಕೆ, 10th ಇದ್ದವರು ಫಸ್ಟ್ PU ಸೆಕೆಂಡ್ PUC, ಆಲ್ ದಟ್ ಯು ಹ್ಯಾವ್ ಟು ಡೂ ಇಸ್ ಸ್ಟಡಿ. ಸೆಕೆಂಡ್ PUCಲಿ ಇದ್ದವರು ಇನ್ನೊಂದು ವರ್ಷ, ಆಮೇಲೆ ಮುಂದೆ ಡಿಗ್ರಿ ತಾನೇ ಕರ್ಕೊಂಡು ಹೋಗುತ್ತೆ, ಅದು ಬೇರೆ. ಬಟ್ ನಾಟ್ ಇವನ್ 1 year, ಅನದರ್ ಒಂದು 6 to 8 months ಕೇಲ್ ಖತಮ್. ಸೊ ಇಲ್ಲಿ ನೀವು ಎಫರ್ಟ್ಸ್ ಹಾಕಿದ್ರಿ ಅಂದರೆ ಸೊ ಡೆಫಿನೆಟ್ಲಿ ಮುಂದೆ ಯು ಆರ್ ಗೋಯಿಂಗ್ ಟು ರೀಪ್ ದ ಬೆನಿಫಿಟ್ಸ್. ಸೊ ಇದು ಗೌರ್ಮೆಂಟ್ ಅವ್ರು ಏನು ಹೇಳಿದ್ದಾರೆ, ಇಟ್ಸ್ ಗುಡ್ ಫಾರ್ ಸಮ್ ಆಫ್ ದೆಮ್, ಬಟ್ ವಿ ಹ್ಯಾವ್ ಟು ಟಾರ್ಗೆಟ್ ಮೋರ್. ಇಟ್ಸ್ ನಾಟ್ ಜಸ್ಟ್ ಪಾಸಿಂಗ್, ಓಕೆ? ಬಟ್ ಸ್ಟಿಲ್ ಮಿನಿಮಮ್ 21 ಇರಲೇಬೇಕು. ಅಂದರೆ 70 ಮಾರ್ಕ್ಸ್ ಇತ್ತು, ಅಥವಾ ಮಿನಿಮಮ್ 24 ಇರಬೇಕು ಇಫ್ ಇಟ್ ಈಸ್ ಫಾರ್ 80 ಮಾರ್ಕ್ಸು. ಸೊ 10th ಅವ್ರಿಗೂ ಒಂದು ಸಬ್ಜೆಕ್ಟಲ್ಲಿ ಕಮ್ಮಿ ಬಂದರೆ ಇನ್ನೊಂದು ಸಬ್ಜೆಕ್ಟಲ್ಲಿ ಜಾಸ್ತಿ ಬಂದಿದ್ರೆ ಸೊ ಆ್ಯಾವ್ರೇಜು ಎಷ್ಟಿರಬೇಕು. ಡೋಂಟ್ ವರಿ. ಈಗ ನಾನು ಹೇಳ್ತಿದ್ದೀನಲ್ಲ, ಸೊ ಈಗ ನಾವೇನೇನು ಹೇಳ್ತೀವಿ, ಏನೇನು ಮಾಡಿಸ್ತೀವಿ, ಸೊ ಫಾಲೋ ಮಾಡಿರಿ. ಪಾಸಿಂಗು ಅದ್ರ ಅಷ್ಟು ಮಾರ್ಕ್ಸ್ ಸಿಗ್ಬೋದು, ಇಂತೆ ಮಾಡಬೇಡ್ರಿ, ಓಕೆ? ಸೊ ಆದರೆ ಸೀರಿಯಸ್ ಆಗಲೇಬೇಕು. ಬಿಕಾಸ್ ಇದು ಅಕ್ಟೋಬರ್ ಮುಗಿತಾ ಬಂತು. ಇನ್ನು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳು. ಸೆಕೆಂಡ್ PUC ಅವ್ರು ಫೆಬ್ರವರಿನೂ ಇಲ್ಲ, 3 ತಿಂಗಳು. ಸೊ 10th ಅವ್ರಿಗೆ 4 ತಿಂಗಳು, ಸೆಕೆಂಡ್ PUC ಅವ್ರು 3 ತಿಂಗಳು. ಇಟ್ಸ್ ಜಸ್ಟ್ 110 days or 90 days ಅಷ್ಟೇ. 110 days ಫಾರ್ SSLC, 90 days ಫಾರ್ PUC. ಸೊ ಅದರಲ್ಲಿ ಇನ್ನೂ ಎಷ್ಟು ದಿನ? ಅದಕ್ಕೆ ಈ ಹಬ್ಬ ಅದು ಇದು, ಅದಕ್ಕೆ ಹೇಳ್ತಿರೋದು ಸೀರಿಯಸ್ ಆಗ್ರಿ, ಓಕೆ? ವಿ ಆರ್ ದೇರ್ ವಿತ್ ಯು, ಡೋಂಟ್ ವರಿ, ಚಿಂತೆ ಬಿಡ್ರಿ. ಫೈನ್, ಆಲ್ ದಿ ವೆರಿ ಬೆಸ್ಟ್. ಹಬ್ಬ ಅಂತ ಜಾಸ್ತಿ ಮಜಾ ಮಾಡಿರಿ, ಎಂಜಾಯ್ ಮಾಡಿರಿ. ಬ್ರೇಕ್ ಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ಅಟ್ ದ ಸೇಮ್ ಟೈಮ್ ಇಟ್ಸ್ ನಾಟ್ 24 hours ನೀವು ಮಜಾ ಮಾಡೋದು ಅಂತಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಲಿಂಕ್ ಇರಲಿ, ಓಕೆ? ಬಾಯ್, ಟೇಕ್ ಕೇರ್, ಹ್ಯಾಪಿ ದೀಪಾವಳಿ ಗುಡ್ ನ್ಯೂಸ್ ಅನ್ಸುತ್ತೆ. ಸೊ
ಥ್ಯಾಂಕ್ ಯು, ಸಿ ಯು ಸೂನ್. ದೀಪಾವಳಿ ಆದಮೇಲೆ. ಓಕೆ ಫೈನ್, ಬೈ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.